ಹೀಗೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಕೆಸರಿರ್ತಾರೆ. ಒಂದು ಸಿಂಪಲ್ ಹೇಳ್ತೀನಿ ನಾನು, ಯಾರೇ ಜೈಲಿಗೆ ಹೋದರೂ ವಿಚಾರಣಾಧೀನ ಕೈದಿಗಳು ಈ ಕೊರೋನಾ ಬಂದ ನಂತರ ಒಂದು ಕ್ವಾರಂಟೈನ್ ಸೆಲ್ ಅಂತ ಮಾಡಿದ್ದಾರೆ. 12 ದಿವಸ ಕ್ವಾರಂಟೈನ್ ಸೆಲ್ನಲ್ಲಿ ಇರ್ತಾರೆ. 12 ದಿವಸ ಯಾರ್ಯಾರು ಇದ್ದರೂ ಅದಕ್ಕಿಂತ ಮೊದಲೇ ನಾರ್ಮಲ್ ಸೆಲ್ಗಳಿಗೆ ಎಷ್ಟು ಜನ ಟ್ರಾನ್ಸ್ಫರ್ ಆದರು ಒಂದು ಪಟ್ಟಿ ತೆಗೆಸಿ. 12 ದಿವಸ ಏನೇನೂ ಸೌಲಭ್ಯಗಳಿಲ್ಲದ ಕ್ವಾರಂಟೈನ್ ಸೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಅವರು ಕಡು ಬಡವರು, ದುಡ್ಡಿಲ್ಲ ಅವರ ಹತ್ರ ಅಂತ. ಜೈಲಿಗೆ ಹೋದ ಮಾರನೇ ದಿವಸನೇ ಕ್ವಾರಂಟೈನ್ ಸೆಲ್ನಿಂದ ನಾರ್ಮಲ್ ಸೆಲ್ಲಿಗೆ ಹೋಗ್ಬಿಟ್ರು ಅಂದರೆ ವ್ಯವಸ್ಥೆ ಆಗಿದೆ ಅಂತ ಅರ್ಥ. ದರ್ಶನ್ ಇದ್ದದ್ದು ಎಷ್ಟು ದಿವಸ? ದರ್ಶನ್ ಕ್ವಾರಂಟೈನ್ ಸೆಲ್ನಿಂದ ನಾರ್ಮಲ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡೋ ನಿರ್ಧಾರ ತಗೊಂಡಿದ್ದು ಯಾರು? ಹಾಗೆ ನಿರ್ಧಾರ ತೆಗೆದುಕೊಂಡ ಅಧಿಕಾರಿಯ ಜೊತೆಗೆ ಪೊಲಿಟಿಷಿಯನ್ಸ್ ಟಚ್ಚಲ್ಲಿ ಇದ್ರೋ ಇಲ್ವೋ ಅಷ್ಟು ತನಿಖೆ ಮಾಡಿಸಿ. ಉಳಿದಿದ್ದ ಆಮೇಲೆ ಮಾತಾಡೋಣಂತೆ. 7 ಗಂಟೆಗೆ ಇನ್ನೊಂದಷ್ಟು ವಿಷಯ ಹೇಳೋಕ್ಕಿದೆ ಜೈಲಿಂದು, ಹೇಳ್ತೀನಿ. ನನ್ನ ಕೊಲೀಗ್ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೆನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ ನಂತರ ಇದುವರೆಗೂ ಆದಂಥ ಒಟ್ಟು ಬೆಳವಣಿಗೆಗಳನ್ನು ಹೇಳೋದಾದರೆ ಎಲ್ಲೆಲ್ಲಿ ಏನೇನಾಯಿತು ಅಂತ? ಅಜಿತ್, ನಿಜಕ್ಕೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಜೈಲಿನ ಒಳಗಡೆ ದರ್ಶನ್ನ ಒಂದು ಐಷಾರಾಮಿ ಲೈಫನ್ನು ಮಾಡ್ತಾ ಇದ್ದಾನೆ. ಅದನಿಗೆ ಸಿಗರೇಟ್ ಹಿಡಿದು ಅದು ಒಂದು ವರಾಂಡಾದಲ್ಲಿ ಒಂದು ಯಾವುದೋ ರೆಸಾರ್ಟಲ್ಲಿ ಕೂತಂತೆ ಎಲ್ಲ ವ್ಯವಸ್ಥೆ, ಟೇಬಲ್ಲು, ಚೇರ್ ಹಾಕ್ಕೊಂಡು ಗೆಳೆಯರ ಜೊತೆ ಐಷಾರಾಮಿ ಜೀವನ ಮಾಡ್ತಾ ಇದ್ದ. ಅದು ಬಂದ ನಂತರ ವಿಡಿಯೋ ಕಾಲ್ ಫೋಟೋ ಬಂದ ನಂತರ ಒಳಗಡೆ ಆತ ಹಾಸಿಗೆ ಅಂದರೆ ಐಷಾರಾಮಿ ಹಾಸಿಗೆಯಲ್ಲಿ ಇದ್ದಂಥ ಒಂದು ಫೋಟೋಗಳು ಬಂದ ನಂತರ ಸರ್ಕಾರ, ಜೈಲಿನ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಶೇಕ್ ಆಗಿದೆ. ಅಂದರೆ ಎಲ್ಲ ಒಂದು ಕಡೆ ಎಲ್ಲವೂ ಮ್ಯಾನೇಜ್ ಆಗ್ತಾ ಇತ್ತು. ಅದು ಹೇಗೆ ಬಂತು, ಒಂದು ಕಡೆ ಈ ಫೋಟೋಗಳು ಹೇಗೆ ಹೊರಗೆ ಬಂದು ಅನ್ನುವಂಥ ಒಂದು ಟೆನ್ಷನ್ನು ಕೆಲವರಿಗೆ ಅಂತೂ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಈ ಒಂದು ಫೋಟೋಗಳು ಹೊರಗಡೆ ಬಂದ ನಂತರ ನಾವು ಕ್ಲೀನ್ ಮಾಡ್ತೇವೆ, ಮತ್ತು ಯಾರೆಲ್ಲ ಇದ್ರಲ್ಲಿ ತಪ್ಪು ಮಾಡಿದ್ದಾರೆ ಅಥವಾ ಯಾವ ಹಿರಿಯ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಯಾರಿಗೆ ಅದಕ್ಕೆ ಲಾಭ ಪಡ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಏನು ನಡೀತಾ ಇದೆ ಆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರು ಆದೇಶವನ್ನು ಮಾಡಿರುವಂಥದ್ದು. 3 FIR ದಾಖಲಾಗಿದೆ. ಆ FIRಲಿ ದರ್ಶನ್ ಹೆಸರು ಕೂಡ ಇರ್ತದೆ ಅನ್ನುವಂಥದ್ದು ಖಚಿತ ಆಗಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಮತ್ತು ಅಲ್ಲಿ ಏನು ಸಪೋರ್ಟನ್ನು ಮಾಡಿದ್ರು ಎಲ್ಲ ವ್ಯವಸ್ಥೆಗಳಾಗಲಿಕ್ಕೆ ಅವರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಒಟ್ಟು 9 ಜನರ ಈವರೆಗೆ ಏನೋ ಸಸ್ಪೆಂಡ್ ಮಾಡಿರುವಂಥದ್ದು ಅಜಿತ್. ಅದರಲ್ಲಿ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಕೇಶವಮೂರ್ತಿ, ಮಲ್ಲಿಕಾರ್ಜುನ ಸ್ವಾಮಿ, ಪ್ರಭು ಎಸ್ ಖಂಡ್ರೆ, ಶರಣಬಸವ ಅಮೀನ್ಗಡ, LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ, ಬಸವರಾಜ್ ತೇಲಿ, ಸಂಪತ್ ಕುಮಾರ್ ಕಡಪಟ್ಟಿ ಮತ್ತು ಯಂಕಪ್ಪ ಕೊರ್ತಿ ಅನ್ನುವಂಥ ಒಟ್ಟು 9 ಜನರನ್ನ ಈಗೇನು ಇದುವರೆಗೆ ಸಸ್ಪೆಂಡ್ ಮಾಡಿ ಆದೇಶ ಮಾಡಲಾಗಿದೆ. ಮತ್ತು ಆ ಜಾಗಕ್ಕೆ ಯಾರೋ ಪ್ರಾಮಾಣಿಕ ಅಧಿಕಾರಿಗಳನ್ನ ತರ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಆದರೆ ನಾವು ಒಂದು ವಿಚಾರ, ಜೈಲಿನ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದ ಸಂದರ್ಭದಲ್ಲಿ ನಾವು ಕೆಲವರ ಜೊತೆ ಮಾತಾಡ್ತಾ ಇದ್ದಾಗ ಈ ಜೈಲಿಂದ ಟ್ರಾನ್ಸ್ಫರ್ ಮಾಡಿದರೆ ಇನ್ನೊಂದು ಜೈಲಿಗೆ ನಾವು ಹೋಗೋದು, ಇನ್ನೊಂದು ಕಾರ್ಪೊರೇಷನ್ ಆಫೀಸ್ಗೆ ಹೋಗಲ್ಲ ಅನ್ನುವ ಒಂದು ರೀತಿಯ ಮನಸ್ಥಿತಿ ಜೈಲಿನ ಅಧಿಕಾರಿಗಳಿದೆ. ಅಂದರೆ ಇಲ್ಲಿ ಮಾಡೋ ಭ್ರಷ್ಟಾಚಾರ ಇನ್ನೊಂದು ಕಡೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿಗಳಿರುವಂಥದ್ದು. ಆದರೂ ಕೂಡ ಈ ಸರ್ಕಾರ ಒಂದಷ್ಟು ಏನೋ ಮುಂಜಾಗ್ರತಾ ಕ್ರಮವನ್ನಾಗಲಿ ಅಥವಾ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುವಂಥದ್ದಾಗಲಿ ಅಥವಾ ಒಳಗಡೆ ಹೋಗುವಂಥ ವ್ಯಕ್ತಿಗಳು ಏನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಮಾನಿಟರ್ ಮಾಡುವಂಥ ವಿಚಾರದಲ್ಲಾಗಲಿ ಒಂದಷ್ಟು ಕ್ರಮಗಳಾಗಬೇಕಾಗಿತ್ತು. ಅದು ಸರಿಯಾಗಿ ಆಗಿಲ್ಲ ಅನ್ನೋಂಥದ್ದು. ಹಾಗಾಗಿ CCB ಅಧಿಕಾರಿ, ಬೆಂಗಳೂರಿನ CCB ಅಧಿಕಾರಿಗಳು ರೇಡನ್ನು ಮಾಡ್ತಾರೆ. ರೇಡ್ಗೆ ಹೋಗುವಂಥ ಸಂದರ್ಭದಲ್ಲಿ ಏನೂ ಸಿಗೋದಿಲ್ಲ. ಆದರೆ ರೇಡ್ ಆಗಿ ನೆಕ್ಸ್ಟ್ ದಿನವೇ ಅಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅಥವಾ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಅವರಲ್ಲೇ ಕೂಡ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದು ಎಲ್ಲವೂ ನೋಡ್ತಾ ಹೋದರೆ ಒಂದು ಕನೆಕ್ಟೆಡ್ ಇದೆ. ಅಂದರೆ ಹೊರಗಡೆ ವಸ್ತುಗಳನ್ನು ಏನು ಅಲ್ಲಿಗೆ ಕಳಿಸುವಂಥವರಾಗಲಿ ಅಥವಾ ಅಲ್ಲಿ ರಿಸೀವ್ ಮಾಡುವಂಥದ್ದು, ಯಾರಿಗೆ ರೀಚ್ ಮಾಡಬೇಕು ಅದೆಲ್ಲವೂ ಕೂಡ ಜೈಲಿನ ಸಿಬ್ಬಂದಿಗಳ ಒಂದು ಏನು ಸಹಕಾರದಿಂದಲೇ ನಡೀತಾ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಎಲ್ಲವನ್ನೂ ಸರಿ ಮಾಡಲಿಕ್ಕೆ ಏನು AI ಒಂದು ತಂತ್ರಜ್ಞಾನವನ್ನು ನಾವು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರಾಗೃಹ ಇಲಾಖೆಯ DGP ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಮುಂದೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂದರೆ ಈ ವರದಿಗಳನ್ನು, ಈ ಫೋಟೋಗಳನ್ನು ಬಿತ್ತರ ಮಾಡಿದ ನಂತರ ಎಲ್ಲ ಒಂದು ಕಡೆ ಸಾಕಷ್ಟು ಜನರಿಗೆ ಒಂದು ತಳಮಳ ಶುರುವಾಗಿದೆ. ಅದರಲ್ಲಿ ಕೂಡ ಕೆಲವರಿಗೆ ಅಲ್ಲಿ ವ್ಯವಸ್ಥೆಗಳು ಇನ್ನೇನು ಕಟ್ಟಾಗುತ್ತೆ ಅನ್ನುವಂಥ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಆತಂಕ ಶುರುವಾದರೆ ಇದರಲ್ಲಿ ಭಾಗಿಯಾದವರಿಗೆ ಏನು ಕ್ರಮ ಆಗುತ್ತೋ, ಯಾವ ರೀತಿಯಾದ ತನಿಖೆ ಆಗುತ್ತೋ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಶೇಕ್ ಆಗಿರುವಂಥದ್ದು. ಈಗ IPS ಆಫೀಸರ್ಸ್ ನೇತೃತ್ವದಲ್ಲಿ ಒಂದು ತನಿಖೆ ಆರಂಭ ಆಗಿದೆ. 3 FIRಗಳು ದಾಖಲಾಗಿರುವಂಥದ್ದು. ಆ ತನಿಖೆ ಮುಂದುವರೆದಂತೆ ಇದು ಕೇವಲ ಸಸ್ಪೆನ್ಷನ್ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಮುಂದಿನ ಹಂತದಲ್ಲಿ ಇನ್ನು ಯಾರು ಈ ಒಂದು ಅಥವಾ ಅವ್ಯವಹಾರದಲ್ಲಿ ಒಂದು ಕಡೆ ಇದು ಜೈಲಿನ ಒಳಗಡೆ ಬೆಳಕಿಗೆ ಬಂದಂಥ ಫೋಟೋಗಳು, ವಿಡಿಯೋಗಳ ಪ್ರಭಾವ ಆದರೆ ಇನ್ನೊಂದು ಕಡೆ ಹೊರಗಡೆ
ಪೊಲೀಸ್ ಕೂಡ ತನಿಖೆಯನ್ನು ಬೇರೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಆ ವಿಡಿಯೋ ಕಾಲಿನ ವಿಷಯದಲ್ಲಿ ವಿಡಿಯೋ ಕಾಲ್ ಆತ ಯಾರಿಗೆ ಮಾಡಿದ್ದು, ಯಾರ ಜೊತೆಗೆ ಮಾತಾಡಿದ್ದು, ಅವನ್ನ ಬ್ಯಾಟರಾಯನಪುರ ಪೊಲೀಸರು ಕರ್ಕೊಂಬಂದಿದ್ದಾರೆ. ಅಜಿತ್, ಅಂದರೆ ಈಗ ಇರುವಂಥ ಪ್ರಶ್ನೆ ಏನಂದರೆ, ಈಗೇನು ಸತ್ಯ ಅನ್ನುವಂಥ ಒಬ್ಬ ಏನು ರವಿ ಅಂದರೆ ಕೊಲೆ ಆರೋಪಿ ಆದವನು ಒಳಗಡೆ ಧರ್ಮನಿಗೆ ಕಾಲನ್ನೇನು ಮಾಡಿದ್ದ, ಆತನಿಗಾಗಲೇ ಬ್ಯಾಡ್ರಳ್ಳಿ ಪೊಲೀಸರು ಕರ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಧರ್ಮನ ಮೊಬೈಲ್ನಿಂದ ಅಥವಾ ಸತ್ಯನ ಮೊಬೈಲ್ನಿಂದ ಪದೇ ಪದೇ ವಿಡಿಯೋ ಕಾಲ್ ಹೋಗಿರೋಂಥದ್ದು ಕೇವಲ ಇವರಷ್ಟೇ ಮಾತಾಡಿದಾರಾ, ಅಥವಾ ದರ್ಶನ್ ತಮಗೆ ಬೇಕಾದವ್ರನ್ನ ಯಾರನ್ನಾದರೂ ಅವ್ರ ಹತ್ರ ಕಳಿಸಿ ಮಾತುಕತೆಯನ್ನು ಮಾಡಿಸಿದಾರಾ? ಸೊ ಇದೆಲ್ಲವೂ ಕೂಡ ಮತ್ತೆ ಅಥವಾ ಅದರಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು ತನಿಖಾಧಿಕಾರಿಗಳು ಯಾವುದಾದರೂ ಸಾಕ್ಷಿಗಳ ಜೊತೆ ಮಾತುಕತೆ ಮಾಡುವಂತಹದ್ದು. ಮತ್ತೆ ಕಾಮಾಕ್ಷಿ ಪಾಳ್ಯದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೀತಿದೆ, ಆ ಪ್ರಕರಣದ ಮೇಲೆ ಏನಾದರೂ ಪ್ರಭಾವ ಬೀರುವಂತಹ ಕೃತ್ಯಗಳಾಗಿದೆಯಾ ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ಹಾಗಾಗಿ ಎಷ್ಟು ದಿನದಿಂದ ಇವ್ರ ಜೊತೆ ಸಂಪರ್ಕ ಆಯಿತು, ಎಷ್ಟು ಕಾಲ್ ಆಗಿದೆ, ಯಾರ್ಯಾರ ಜೊತೆ ಮಾತನಾಡಿದ್ದಾರೆ, ದರ್ಶನ್ ಏನಾರ ಕುಟುಂಬಸ್ಥರು ಅಥವಾ ಅವ್ರ ಆಪ್ತರು ಅಂತ ಹೇಳ್ಕೊಂಡಂಥವ್ರು ಅಥವಾ ಈ ಕೇಸಿನಲ್ಲಿರುವಂಥ ಯಾರಾದರೂ ಸಾಕ್ಷಿಗಳು ಅಥವಾ ಬೇರೆ ಬೇರೆ ಅವ್ರ ಜೊತೆ ಮಾತುಕತೆ ಮಾಡಿದಾರೋ, ಇದೆಲ್ಲವನ್ನೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಾತನಾಡ್ತಾ ಇರುವಂಥದ್ದು ನೋಡ್ತಾ ಇದೆ ಪೊಲೀಸರು. ಅದೇ ಕಾರಣಕ್ಕಾಗಿ ಇವತ್ತು ವೆಸ್ಟ್ ಡಿವಿಷನ್ ಪೊಲೀಸರು ಬ್ಯಾಡ್ರಳ್ಳಿಗೆ ಸತ್ಯನನ್ನ ಕರೆಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸೊ ಈತನ ಎಲ್ಲಾದ್ರೂ ಒಂದ್ ಕಡೆ ಸಾಕ್ಷಿಗಳ ಜೊತೆ ಕನೆಕ್ಟ್ ಆಗುವಂತ ಕೇಸ್ ಹೋಗ್ತಾ ಇರೋ ರೀತಿಯನ್ನು ನೋಡಿದ್ರೆ ಅನ್ನಿಸ್ತಾ ಇರೋದು ವಾಲ್ಮೀಕಿ ಹಗರಣದಲ್ಲಿ ರಾಜಕಾರಣಿಗಳನ್ನು ಹೊರಗಿಟ್ಟು ಹೆಂಗೆ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಇದರಲ್ಲೂ ಕೂಡ ಹಾಗೆ ಆಗುತ್ತೆ. ದರ್ಶನ್ಗೆ ಈ ಸೌಲಭ್ಯ ಕೊಡಿಸೋದಕ್ಕೆ ರಾಜಕಾರಣಿಗಳು ಯಾರ್ಯಾರು ಹಿನ್ನೆಲೆಯಾಗಿ ನಿಂತ್ಕೊಂಡಿದ್ದಾರೆ ಅನ್ನೋ ತನಿಖೆಯಲ್ಲಿ ಬರೋದೇ ಇಲ್ವಾ ಅಂತ. ಅಜಿತ್, ಅಂದರೆ ಈ ವಿಚಾರ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ದರ್ಶನ್ ಅರೆಸ್ಟ್ ಆಗುವ ಇಂದಿನ ದಿನ ಆತನ ಸಾಕಷ್ಟು ಜನ ಪ್ರಭಾವಿಗಳ ಜೊತೆ, ರಾಜಕಾರಣಿಗಳ ಜೊತೆ, ಸಚಿವರ ಜೊತೆ ಮಾತನಾಡಿದ್ದಾನೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಆದರೆ ಈವರೆಗೆ ಆತನ ಫೋನ್ನ ರಿಟ್ರೈವ್ ಮಾಡಿದ್ದಾರೆ. ಅಂದರೆ ಯಾವಾಗ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಏನು ಎಲ್ಲೋ ಡಿಲೀಟ್ ಮಾಡ್ಕೊಂಡ್ಬಂದಿದ್ದ ಅದು ರಿಟ್ರೈವ್ ಆಗಿದೆ. ಯಾರ ಜೊತೆ ವಾಟ್ಸಪ್ ಕಾಲಲ್ಲಿ ಮಾತನಾಡಿದ ಅದೆಲ್ಲವೂ ರಿಟ್ರೈವ್ ಆದರೂ ಕೂಡ ಈವರೆಗೂ ಕೂಡ ಯಾವುದೇ ಒಬ್ಬ ರಾಜಕಾರಣಿಗೆ ಅಥವಾ ಪ್ರಭಾವಿಗೆ ನೋಟಿಸ್ ಕೊಟ್ಟು ಕರೆಯುವಂಥದ್ದು ಕೆಲಸಗಳಾಗಿಲ್ಲ. ಸೊ ಹಾಗಾಗಿ ಅದೆಲ್ಲ ಒಂದು ಕಡೆ ಆ ರೀತಿ ಪ್ರಭಾವಿಗಳು ಅನ್ನುವಂಥವ್ರು, ಹಣ ಹೊಂದಿದಂಥವ್ರು, ಅಧಿಕಾರ ಹೊಂದಿದಂಥವ್ರು ಅವ್ರಿಗೆ ಎಲ್ಲ ಒಂದ್ ಕಡೆ ಸೇಫ್ ಆಗ್ತಾ ಇದೆಯಾ ಅನ್ನುವಂಥದ್ದು ಅನುಮಾನ ಯಾವತ್ತಿಗೂ ಇದೆ. ಸೊ ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿಯಾಗಿ ಕೆಲವು ಪ್ರಭಾವಿಗಳು ಅಂತ ಅನಿಸ್ಕೊಂಡವರು ಸೇಫ್ ಆಗ್ತಾರ, ಅದು ಅನುಮಾನಗಳಿರುವಂಥದ್ದು. ತನಿಖೆ ಮುಂದುವರೆದಂತೆ ಯಾರೆಲ್ಲ ಈ ಒಂದು ರಡಾರಲ್ಲಿ ಬರ್ತಾರೆ, ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿರುವಂತಹದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್, ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.